ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಿಂಕಿನಲ್ಲಿ ಏನಾದರೂ ಜಿರಳೆ ಅಥವಾ ಹಲ್ಲಿಗಳು ಓಡಾಡ್ತಾ ಇದ್ದರೆ ಈ ಥರ ಮಾಡಿ. ನಿಮ್ಮ ಮನೆಯಲ್ಲಿ ಎಕ್ಸ್ಪೈರಿ ಆಗಿರುವಂಥ ಪೌಡರನ್ನು ಉಪಯೋಗಿಸಿ ಹೀಗೆ ಒಂದು ಸರ್ತಿ ಅದರ ಸುತ್ತಲೂ ಹಾಕಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಮತ್ತು ಯಾವತ್ತೂ ಜಿರಳೆ ಅಥವಾ ಹಲ್ಲಿ ಬರೋದೇ ಇಲ್ಲ. ಮತ್ತು ನೀವೇನಾದರೂ ಫ್ಯಾನ್ಸಿ ಓಲೆಗಳನ್ನು ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದರೆ ಆವಾಗ ಇದನ್ನು ಉಪಯೋಗಿಸ್ತಾ ಇದ್ದರೆ, ನಿಮ್ಮ ಕಿವಿಗೆ ಇದು ಉಪಯೋಗಿಸುವಾಗ ಉರಿ ಏನಾದರೂ ಕಾಣಿಸ್ತಾ ಇದ್ದರೆ ಇದನ್ನು ಒಂದು ಬೆಳ್ಳುಳ್ಳಿಗೆ ಚುಚ್ಚಿ ಅದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕಿವಿಯಲ್ಲಿ ಉರಿ ಉಂಟಾಗುವುದಿಲ್ಲ. ಒಮ್ಮೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನೋಡಿ, ಈ ಥರ ಒಂದು ಸರ್ತಿ ಚುಚ್ಚಿ ಅದಕ್ಕೆ ನೋಡಿದ್ರಲ್ವ ನಾನು ಯಾವ ಥರ ತೋರಿಸಿದ್ದೀನಿ ಅಂತ. ಹೀಗೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಜನ ಬಂದಿದ್ದಾರೆ ಅಂತಂದರೆ, ನಿಮ್ಮ ಮನೆಯಲ್ಲಿ ದಿಂಬು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೀಗೆ ಮಾಡಿ. ಇದು ಹಾಳಾಗಿರುವಂತಹ ಬೆಡ್ಶೀಟ್ ಅಂದರೆ ಹಳೇದಾಗಿರುವಂಥ ಬೆಡ್ಶೀಟನ್ನು ಈ ಥರ ನಿಮ್ಮ ಮನೆಯಲ್ಲಿ ಏನಾದರೂ ದಿಂಬಿನ ಕವರ್ ಇದ್ದರೆ ಅದಕ್ಕೆ ಇದನ್ನು ಸೇರಿಸಿ ಈ ಥರ ನೋಡಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರದ್ದನ್ನು ಇದಕ್ಕೆ ಹಾಕಿ ನೋಡಿ. ಈಗ ದಿಂಬು ರೆಡಿ ಆಯಿತು. ನಿಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಜನ ಬಂದರೆ ಈ ಥರ ಮಾಡಿ ಕೊಡಿ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ನಿಮಗೂ ಕೂಡ ದಿಂಬು ರೆಡಿಯಾಗಿದೆ. ಈಗ ನೋಡಿದ್ರಲ್ವ ನಾನಿಲ್ಲಿ ಯಾವ ಥರ ತೋರಿಸ್ಕೊಟ್ಟಿದ್ದೀನಿ ಅಂತ. ಈ ಟಿಪ್ಸ್ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.